ರಾಸಾಯನಿಕ ಕಾರ್ಖಾನೆಯಲ್ಲಿ ಭಾರೀ ಸ್ಫೋಟ ಸಂಭವಿಸಿರುವಂತಹ ಘಟನೆ. ಇದರಿಂದಾಗಿ ಬೆಂಕಿ ಕಾಣಿಸಿಕೊಂಡು ಕನಿಷ್ಠ 6 ಜನ ಸಾವನ್ನಪ್ಪಿದ್ದಾರೆ. 20ಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯ ಆಗಿದೆ. ಈ ಘಟನೆ ಆಗಿರೋದು ತೆಲಂಗಾಣದ ಪಾಷಾ ಮೈಲಾರ್ ರಾಮ್ ನಲ್ಲಿ ನಡೆದಿರುವಂತಹ ಘಟನೆ. ಇದು ರಿಯಾಕ್ಟರ್ ಸ್ಫೋಟಗೊಂಡ ಹಿನ್ನೆಲೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿ 6 ಜನ ಮೃತಪಟ್ಟರೆ 20ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಬೆಂಕಿಯ ತೀವ್ರತೆಗೆ ಸಂಪೂರ್ಣ ಹೊಗೆ ಆವರಿಸಿಕೊಂಡು ಬೆಂಕಿ ಎಲ್ಲವನ್ನ ಆಪೋಷಣ ತೆಗೆದುಕೊಂಡಂತದ್ದು ತೆಲಂಗಾಣದಲ್ಲಿ ಆಗಿರುವಂತಹ ಘಟನೆ. ಪಾಷಾ ಮೈಲಾರ್ ರಾಮ್ನಲ್ಲಿ ನಡೆದಿರುವಂತಹ ಬೆಂಕಿಯ ಅವಘಡ. ಈಗ ಈ ಹೊತ್ತಿಗೆ ಬೆಂಕಿಯನ್ನ ನಂದಿಸಿದ್ದಾರೆ ಅನ್ನೋದು ಸದ್ಯಕ್ಕೆ ಮಾಹಿತಿ ಲಭ್ಯ ಆಗಿದೆ. ತೆಲಂಗಾಣದ ಪಾಷಾ ಮೈಲಾರಾಮ್ ಇಲ್ಲಿ ಕಾರ್ಖಾನೆಯಲ್ಲಿ ಉಂಟಾಗಿರುವಂತಹ ಸ್ಫೋಟದಿಂದಾಗಿ ಬೆಂಕಿ ಕಾಣಿಸಿಕೊಂಡು ರಾಸಾಯನಿಕ ಕಾರ್ಖಾನೆಯಲ್ಲಿ ಭಾರೀ ಸ್ಫೋಟ ಸಂಭವಿಸಿರುವಂತಹ ಘಟನೆ. ಇದರಿಂದಾಗಿ ಬೆಂಕಿ ಕಾಣಿಸಿಕೊಂಡು ಕನಿಷ್ಠ 6 ಜನ ಸಾವನ್ನಪ್ಪಿದ್ದಾರೆ. 20ಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯ ಆಗಿದೆ. ಈ ಘಟನೆ ಆಗಿರೋದು ತೆಲಂಗಾಣದ ಪಾಷಾ ಮೈಲಾರ್ ರಾಮ್ ನಲ್ಲಿ ನಡೆದಿರುವಂತಹ ಘಟನೆ. ಇದು ರಿಯಾಕ್ಟರ್ ಸ್ಫೋಟಗೊಂಡ ಹಿನ್ನೆಲೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿ 6 ಜನ ಮೃತಪಟ್ಟರೆ 20ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಬೆಂಕಿಯ ತೀವ್ರತೆಗೆ ಸಂಪೂರ್ಣ ಹೊಗೆ ಆವರಿಸಿಕೊಂಡು ಬೆಂಕಿ ಎಲ್ಲವನ್ನ ಆಪೋಷಣ ತೆಗೆದುಕೊಂಡಂತದ್ದು ತೆಲಂಗಾಣದಲ್ಲಿ ಆಗಿರುವಂತಹ ಘಟನೆ. ಪಾಷಾ ಮೈಲಾರ್ ರಾಮ್ನಲ್ಲಿ ನಡೆದಿರುವಂತಹ ಬೆಂಕಿಯ ಅವಘಡ. ಈಗ ಈ ಹೊತ್ತಿಗೆ ಬೆಂಕಿಯನ್ನ ನಂದಿಸಿದ್ದಾರೆ ಅನ್ನೋದು ಸದ್ಯಕ್ಕೆ ಮಾಹಿತಿ ಲಭ್ಯ ಆಗಿದೆ. ತೆಲಂಗಾಣದ ಪಾಷಾ ಮೈಲಾರಾಮ್ ಇಲ್ಲಿ ಕಾರ್ಖಾನೆಯಲ್ಲಿ ಉಂಟಾಗಿರುವಂತಹ ಸ್ಫೋಟದಿಂದಾಗಿ ಬೆಂಕಿ ಕಾಣಿಸಿಕೊಂಡು ರಾಸಾಯನಿಕ ಕಾರ್ಖಾನೆಯಲ್ಲಿ ಭಾರೀ ಸ್ಫೋಟ ಸಂಭವಿಸಿರುವಂತಹ ಘಟನೆ. ಇದರಿಂದಾಗಿ ಬೆಂಕಿ ಕಾಣಿಸಿಕೊಂಡು ಕನಿಷ್ಠ 6 ಜನ ಸಾವನ್ನಪ್ಪಿದ್ದಾರೆ. 20ಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯ ಆಗಿದೆ. ಈ ಘಟನೆ ಆಗಿರೋದು ತೆಲಂಗಾಣದ ಪಾಷಾ ಮೈಲಾರ್ ರಾಮ್ ನಲ್ಲಿ ನಡೆದಿರುವಂತಹ ಘಟನೆ. ಇದು ರಿಯಾಕ್ಟರ್ ಸ್ಫೋಟಗೊಂಡ ಹಿನ್ನೆಲೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿ 6 ಜನ ಮೃತಪಟ್ಟರೆ 20ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಬೆಂಕಿಯ ತೀವ್ರತೆಗೆ ಸಂಪೂರ್ಣ ಹೊಗೆ ಆವರಿಸಿಕೊಂಡು ಬೆಂಕಿ ಎಲ್ಲವನ್ನ ಆಪೋಷಣ ತೆಗೆದುಕೊಂಡಂತದ್ದು ತೆಲಂಗಾಣದಲ್ಲಿ ಆಗಿರುವಂತಹ ಘಟನೆ. ಪಾಷಾ ಮೈಲಾರ್ ರಾಮ್ನಲ್ಲಿ ನಡೆದಿರುವಂತಹ ಬೆಂಕಿಯ ಅವಘಡ. ಈಗ ಈ ಹೊತ್ತಿಗೆ ಬೆಂಕಿಯನ್ನ ನಂದಿಸಿದ್ದಾರೆ ಅನ್ನೋದು ಸದ್ಯಕ್ಕೆ ಮಾಹಿತಿ ಲಭ್ಯ ಆಗಿದೆ. ತೆಲಂಗಾಣದ ಪಾಷಾ ಮೈಲಾರಾಮ್ ಇಲ್ಲಿ ಕಾರ್ಖಾನೆಯಲ್ಲಿ ಉಂಟಾಗಿರುವಂತಹ ಸ್ಫೋಟದಿಂದಾಗಿ ಬೆಂಕಿ ಕಾಣಿಸಿಕೊಂಡು ಹೊತ್ತಿ ರಾಸಾಯನಿಕ ಕಾರ್ಖಾನೆಯಲ್ಲಿ ಭಾರೀ ಸ್ಫೋಟ ಸಂಭವಿಸಿರುವಂತಹ ಘಟನೆ. ಇದರಿಂದಾಗಿ ಬೆಂಕಿ ಕಾಣಿಸಿಕೊಂಡು ಕನಿಷ್ಠ 6 ಜನ ಸಾವನ್ನಪ್ಪಿದ್ದಾರೆ. 20ಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯ ಆಗಿದೆ. ಈ ಘಟನೆ ಆಗಿರೋದು ತೆಲಂಗಾಣದ ಪಾಷಾ ಮೈಲಾರ್ ರಾಮ್ ನಲ್ಲಿ ನಡೆದಿರುವಂತಹ ಘಟನೆ. ಇದು ರಿಯಾಕ್ಟರ್ ಸ್ಫೋಟಗೊಂಡ ಹಿನ್ನೆಲೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿ 6 ಜನ ಮೃತಪಟ್ಟರೆ 20ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಬೆಂಕಿಯ ತೀವ್ರತೆಗೆ ಸಂಪೂರ್ಣ ಹೊಗೆ ಆವರಿಸಿಕೊಂಡು ಬೆಂಕಿ ಎಲ್ಲವನ್ನ ಆಪೋಷಣ ತೆಗೆದುಕೊಂಡಂತದ್ದು ತೆಲಂಗಾಣದಲ್ಲಿ ಆಗಿರುವಂತಹ ಘಟನೆ. ಪಾಷಾ ಮೈಲಾರ್ ರಾಮ್ನಲ್ಲಿ ನಡೆದಿರುವಂತಹ ಬೆಂಕಿಯ ಅವಘಡ. ಈಗ ಈ ಹೊತ್ತಿಗೆ ಬೆಂಕಿಯನ್ನ ನಂದಿಸಿದ್ದಾರೆ ಅನ್ನೋದು ಸದ್ಯಕ್ಕೆ ಮಾಹಿತಿ ಲಭ್ಯ ಆಗಿದೆ. ತೆಲಂಗಾಣದ ಪಾಷಾ ಮೈಲಾರಾಮ್ ಇಲ್ಲಿ ಕಾರ್ಖಾನೆಯಲ್ಲಿ ಉಂಟಾಗಿರುವಂತಹ ಸ್ಫೋಟದಿಂದಾಗಿ ಬೆಂಕಿ ಕಾಣಿಸಿಕೊಂಡು ಹೊತ್ತಿ ರಾಸಾಯನಿಕ ಕಾರ್ಖಾನೆಯಲ್ಲಿ ಭಾರೀ ಸ್ಫೋಟ ಸಂಭವಿಸಿರುವಂತಹ ಘಟನೆ. ಇದರಿಂದಾಗಿ ಬೆಂಕಿ ಕಾಣಿಸಿಕೊಂಡು ಕನಿಷ್ಠ 6 ಜನ ಸಾವನ್ನಪ್ಪಿದ್ದಾರೆ. 20ಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯ ಆಗಿದೆ. ಈ ಘಟನೆ ಆಗಿರೋದು ತೆಲಂಗಾಣದ ಪಾಷಾ ಮೈಲಾರ್ ರಾಮ್ ನಲ್ಲಿ ನಡೆದಿರುವಂತಹ ಘಟನೆ. ಇದು ರಿಯಾಕ್ಟರ್ ಸ್ಫೋಟಗೊಂಡ ಹಿನ್ನೆಲೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿ 6 ಜನ ಮೃತಪಟ್ಟರೆ 20ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಬೆಂಕಿಯ ತೀವ್ರತೆಗೆ ಸಂಪೂರ್ಣ ಹೊಗೆ ಆವರಿಸಿಕೊಂಡು ಬೆಂಕಿ ಎಲ್ಲವನ್ನ ಆಪೋಷಣ ತೆಗೆದುಕೊಂಡಂತದ್ದು ತೆಲಂಗಾಣದಲ್ಲಿ ಆಗಿರುವಂತಹ ಘಟನೆ. ಪಾಷಾ ಮೈಲಾರ್ ರಾಮ್ನಲ್ಲಿ ನಡೆದಿರುವಂತಹ ಬೆಂಕಿಯ ಅವಘಡ. ಈಗ ಈ ಹೊತ್ತಿಗೆ ಬೆಂಕಿಯನ್ನ ನಂದಿಸಿದ್ದಾರೆ ಅನ್ನೋದು ಸದ್ಯಕ್ಕೆ ಮಾಹಿತಿ ಲಭ್ಯ ಆಗಿದೆ. ತೆಲಂಗಾಣದ ಪಾಷಾ ಮೈಲಾರಾಮ್ ಇಲ್ಲಿ ಕಾರ್ಖಾನೆಯಲ್ಲಿ ಉಂಟಾಗಿರುವಂತಹ ಸ್ಫೋಟದಿಂದಾಗಿ ಬೆಂಕಿ ಕಾಣಿಸಿಕೊಂಡು ರಾಸಾಯನಿಕ ಕಾರ್ಖಾನೆಯಲ್ಲಿ ಭಾರೀ ಸ್ಫೋಟ ಸಂಭವಿಸಿರುವಂತಹ ಘಟನೆ. ಇದರಿಂದಾಗಿ ಬೆಂಕಿ ಕಾಣಿಸಿಕೊಂಡು ಕನಿಷ್ಠ 6 ಜನ ಸಾವನ್ನಪ್ಪಿದ್ದಾರೆ. 20ಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯ ಆಗಿದೆ. ಈ ಘಟನೆ ಆಗಿರೋದು ತೆಲಂಗಾಣದ ಪಾಷಾ ಮೈಲಾರ್ ರಾಮ್ ನಲ್ಲಿ ನಡೆದಿರುವಂತಹ ಘಟನೆ. ಇದು ರಿಯಾಕ್ಟರ್ ಸ್ಫೋಟಗೊಂಡ ಹಿನ್ನೆಲೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿ 6 ಜನ ಮೃತಪಟ್ಟರೆ 20ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಬೆಂಕಿಯ ತೀವ್ರತೆಗೆ
ಸಂಪೂರ್ಣ ಹೊಗೆ ಆವರಿಸಿಕೊಂಡು ಬೆಂಕಿ ಎಲ್ಲವನ್ನ ಆಪೋಷಣ ತೆಗೆದುಕೊಂಡಂಥದ್ದು ತೆಲಂಗಾಣದಲ್ಲಿ ಆಗಿರುವಂತಹ ಘಟನೆ. ಪಾಷಾ ಮೈಲಾರಾಮ್ನಲ್ಲಿ ನಡೆದಿರುವಂತಹ ಬೆಂಕಿಯ ಅವಘಡ. ಈಗ ಈ ಹೊತ್ತಿಗೆ ಬೆಂಕಿಯನ್ನ ನಂದಿಸಿದ್ದಾರೆ ಅನ್ನೋದು ಸದ್ಯಕ್ಕೆ ಮಾಹಿತಿ ಲಭ್ಯ ಆಗಿದೆ. ತೆಲಂಗಾಣದ ಪಾಷಾ ಮೈಲಾರಾಮ್ ಇಲ್ಲಿ ಕಾರ್ಖಾನೆಯಲ್ಲಿ ಉಂಟಾಗಿರುವಂತಹ ಸ್ಫೋಟದಿಂದಾಗಿ ಬೆಂಕಿ ಕಾಣಿಸಿಕೊಂಡು ರಾಸಾಯನಿಕ ಕಾರ್ಖಾನೆಯಲ್ಲಿ ಭಾರೀ ಸ್ಫೋಟ ಸಂಭವಿಸಿರುವಂತಹ ಘಟನೆ. ಇದರಿಂದಾಗಿ ಬೆಂಕಿ ಕಾಣಿಸಿಕೊಂಡು ಕನಿಷ್ಠ 6 ಜನ ಸಾವನ್ನಪ್ಪಿದ್ದಾರೆ. 20ಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯ ಆಗಿದೆ. ಈ ಘಟನೆ ಆಗಿರೋದು ತೆಲಂಗಾಣದ ಪಾಷಾ ಮೈಲಾರಾಮ್ನಲ್ಲಿ ನಡೆದಿರುವಂತಹ ಘಟನೆ. ಇದು ರಿಯಾಕ್ಟರ್ ಸ್ಫೋಟಗೊಂಡ ಹಿನ್ನೆಲೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿ 6 ಜನ ಮೃತಪಟ್ಟರೆ 20ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಬೆಂಕಿಯ ತೀವ್ರತೆಗೆ ಸಂಪೂರ್ಣ ಹೊಗೆ ಆವರಿಸಿಕೊಂಡು ಬೆಂಕಿ ಎಲ್ಲವನ್ನ ಆಪೋಷಣ ತೆಗೆದುಕೊಂಡಂಥದ್ದು ತೆಲಂಗಾಣದಲ್ಲಿ ಆಗಿರುವಂತಹ ಘಟನೆ. ಪಾಷಾ ಮೈಲಾರಾಮ್ನಲ್ಲಿ ನಡೆದಿರುವಂತಹ ಬೆಂಕಿಯ ಅವಘಡ. ಈಗ ಈ ಹೊತ್ತಿಗೆ ಬೆಂಕಿಯನ್ನ ನಂದಿಸಿದ್ದಾರೆ ಅನ್ನೋದು ಸದ್ಯಕ್ಕೆ ಮಾಹಿತಿ ಲಭ್ಯ ಆಗಿದೆ. ತೆಲಂಗಾಣದ ಪಾಷಾ ಮೈಲಾರಾಮ್ ಇಲ್ಲಿ ಕಾರ್ಖಾನೆಯಲ್ಲಿ ಉಂಟಾಗಿರುವಂತಹ ಸ್ಫೋಟದಿಂದಾಗಿ ಬೆಂಕಿ ಕಾಣಿಸಿಕೊಂಡು ಹೊತ್ತಿ ರಾಸಾಯನಿಕ ಕಾರ್ಖಾನೆಯಲ್ಲಿ ಭಾರೀ ಸ್ಫೋಟ ಸಂಭವಿಸಿರುವಂತಹ ಘಟನೆ. ಇದರಿಂದಾಗಿ ಬೆಂಕಿ ಕಾಣಿಸಿಕೊಂಡು ಕನಿಷ್ಠ 6 ಜನ ಸಾವನ್ನಪ್ಪಿದ್ದಾರೆ. 20ಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯ ಆಗಿದೆ. ಈ ಘಟನೆ ಆಗಿರೋದು ತೆಲಂಗಾಣದ ಪಾಷಾ ಮೈಲಾರಾಮ್ನಲ್ಲಿ ನಡೆದಿರುವಂತಹ ಘಟನೆ. ಇದು ರಿಯಾಕ್ಟರ್ ಸ್ಫೋಟಗೊಂಡ ಹಿನ್ನೆಲೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿ 6 ಜನ ಮೃತಪಟ್ಟರೆ 20ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಬೆಂಕಿಯ ತೀವ್ರತೆಗೆ ಸಂಪೂರ್ಣ ಹೊಗೆ ಆವರಿಸಿಕೊಂಡು ಬೆಂಕಿ ಎಲ್ಲವನ್ನ ಆಪೋಷಣ ತೆಗೆದುಕೊಂಡಂಥದ್ದು ತೆಲಂಗಾಣದಲ್ಲಿ ಆಗಿರುವಂತಹ ಘಟನೆ. ಪಾಷಾ ಮೈಲಾರಾಮ್ನಲ್ಲಿ ನಡೆದಿರುವಂತಹ ಬೆಂಕಿಯ ಅವಘಡ. ಈಗ ಈ ಹೊತ್ತಿಗೆ ಬೆಂಕಿಯನ್ನ ನಂದಿಸಿದ್ದಾರೆ ಅನ್ನೋದು ಸದ್ಯಕ್ಕೆ ಮಾಹಿತಿ ಲಭ್ಯ ಆಗಿದೆ. ತೆಲಂಗಾಣದ ಪಾಷಾ ಮೈಲಾರಾಮ್ ಇಲ್ಲಿ ಕಾರ್ಖಾನೆಯಲ್ಲಿ ಉಂಟಾಗಿರುವಂತಹ ಸ್ಫೋಟದಿಂದಾಗಿ ಬೆಂಕಿ ಕಾಣಿಸಿಕೊಂಡು ಹೊತ್ತಿ ರಾಸಾಯನಿಕ ಕಾರ್ಖಾನೆಯಲ್ಲಿ ಭಾರೀ ಸ್ಫೋಟ ಸಂಭವಿಸಿರುವಂತಹ ಘಟನೆ. ಇದರಿಂದಾಗಿ ಬೆಂಕಿ ಕಾಣಿಸಿಕೊಂಡು ಕನಿಷ್ಠ 6 ಜನ ಸಾವನ್ನಪ್ಪಿದ್ದಾರೆ. 20ಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯ ಆಗಿದೆ. ಈ ಘಟನೆ ಆಗಿರೋದು ತೆಲಂಗಾಣದ ಪಾಷಾ ಮೈಲಾರಾಮ್ನಲ್ಲಿ ನಡೆದಿರುವಂತಹ ಘಟನೆ. ಇದು ರಿಯಾಕ್ಟರ್ ಸ್ಫೋಟಗೊಂಡ ಹಿನ್ನೆಲೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿ 6 ಜನ ಮೃತಪಟ್ಟರೆ 20ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಬೆಂಕಿಯ ತೀವ್ರತೆಗೆ ಸಂಪೂರ್ಣ ಹೊಗೆ ಆವರಿಸಿಕೊಂಡು ಬೆಂಕಿ ಎಲ್ಲವನ್ನ ಆಪೋಷಣ ತೆಗೆದುಕೊಂಡಂಥದ್ದು ತೆಲಂಗಾಣದಲ್ಲಿ ಆಗಿರುವಂತಹ ಘಟನೆ. ಪಾಷಾ ಮೈಲಾರಾಮ್ನಲ್ಲಿ ನಡೆದಿರುವಂತಹ ಬೆಂಕಿಯ ಅವಘಡ. ಈಗ ಈ ಹೊತ್ತಿಗೆ ಬೆಂಕಿಯನ್ನ ನಂದಿಸಿದ್ದಾರೆ ಅನ್ನೋದು ಸದ್ಯಕ್ಕೆ ಮಾಹಿತಿ ಲಭ್ಯ ಆಗಿದೆ. ತೆಲಂಗಾಣದ ಪಾಷಾ ಮೈಲಾರಾಮ್ ಇಲ್ಲಿ ಕಾರ್ಖಾನೆಯಲ್ಲಿ ಉಂಟಾಗಿರುವಂತಹ ಸ್ಫೋಟದಿಂದಾಗಿ ಬೆಂಕಿ ಕಾಣಿಸಿಕೊಂಡು ರಾಸಾಯನಿಕ ಕಾರ್ಖಾನೆಯಲ್ಲಿ ಭಾರೀ ಸ್ಫೋಟ ಸಂಭವಿಸಿರುವಂತಹ ಘಟನೆ. ಇದರಿಂದಾಗಿ ಬೆಂಕಿ ಕಾಣಿಸಿಕೊಂಡು ಕನಿಷ್ಠ 6 ಜನ ಸಾವನ್ನಪ್ಪಿದ್ದಾರೆ. 20ಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯ ಆಗಿದೆ. ಈ ಘಟನೆ ಆಗಿರೋದು ತೆಲಂಗಾಣದ ಪಾಷಾ ಮೈಲಾರಾಮ್ನಲ್ಲಿ ನಡೆದಿರುವಂತಹ ಘಟನೆ. ಇದು ರಿಯಾಕ್ಟರ್ ಸ್ಫೋಟಗೊಂಡ ಹಿನ್ನೆಲೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿ 6 ಜನ ಮೃತಪಟ್ಟರೆ 20ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಬೆಂಕಿಯ ತೀವ್ರತೆಗೆ ಸಂಪೂರ್ಣ ಹೊಗೆ ಆವರಿಸಿಕೊಂಡು ಬೆಂಕಿ ಎಲ್ಲವನ್ನ ಆಪೋಷಣ ತೆಗೆದುಕೊಂಡಂಥದ್ದು ತೆಲಂಗಾಣದಲ್ಲಿ ಆಗಿರುವಂತಹ ಘಟನೆ. ಪಾಷಾ ಮೈಲಾರಾಮ್ನಲ್ಲಿ ನಡೆದಿರುವಂತಹ ಬೆಂಕಿಯ ಅವಘಡ. ಈಗ ಈ ಹೊತ್ತಿಗೆ ಬೆಂಕಿಯನ್ನ ನಂದಿಸಿದ್ದಾರೆ ಅನ್ನೋದು ಸದ್ಯಕ್ಕೆ ಮಾಹಿತಿ ಲಭ್ಯ ಆಗಿದೆ. ತೆಲಂಗಾಣದ ಪಾಷಾ ಮೈಲಾರಾಮ್ ಇಲ್ಲಿ ಕಾರ್ಖಾನೆಯಲ್ಲಿ ಉಂಟಾಗಿರುವಂತಹ ಸ್ಫೋಟದಿಂದಾಗಿ ಬೆಂಕಿ ಕಾಣಿಸಿಕೊಂಡು ರಾಸಾಯನಿಕ ಕಾರ್ಖಾನೆಯಲ್ಲಿ ಭಾರೀ ಸ್ಫೋಟ ಸಂಭವಿಸಿರುವಂತಹ ಘಟನೆ. ಇದರಿಂದಾಗಿ ಬೆಂಕಿ ಕಾಣಿಸಿಕೊಂಡು ಕನಿಷ್ಠ 6 ಜನ ಸಾವನ್ನಪ್ಪಿದ್ದಾರೆ. 20ಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯ ಆಗಿದೆ. ಈ ಘಟನೆ ಆಗಿರೋದು ತೆಲಂಗಾಣದ ಪಾಷಾ ಮೈಲಾರಾಮ್ನಲ್ಲಿ ನಡೆದಿರುವಂತಹ ಘಟನೆ. ಇದು ರಿಯಾಕ್ಟರ್ ಸ್ಫೋಟಗೊಂಡ ಹಿನ್ನೆಲೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿ 6 ಜನ ಮೃತಪಟ್ಟರೆ 20ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಬೆಂಕಿಯ ತೀವ್ರತೆಗೆ ಸಂಪೂರ್ಣ ಹೊಗೆ ಆವರಿಸಿಕೊಂಡು ಬೆಂಕಿ ಎಲ್ಲವನ್ನ ಆಪೋಷಣ ತೆಗೆದುಕೊಂಡಂಥದ್ದು ತೆಲಂಗಾಣದಲ್ಲಿ ಆಗಿರುವಂತಹ ಘಟನೆ. ಪಾಷಾ ಮೈಲಾರಾಮ್ನಲ್ಲಿ ನಡೆದಿರುವಂತಹ ಬೆಂಕಿಯ ಅವಘಡ. ಈಗ ಈ ಹೊತ್ತಿಗೆ ಬೆಂಕಿಯನ್ನ ನಂದಿಸಿದ್ದಾರೆ ಅನ್ನೋದು ಸದ್ಯಕ್ಕೆ ಮಾಹಿತಿ ಲಭ್ಯ ಆಗಿದೆ. ತೆಲಂಗಾಣದ ಪಾಷಾ ಮೈಲಾರಾಮ್ ಇಲ್ಲಿ ಕಾರ್ಖಾನೆಯಲ್ಲಿ ಉಂಟಾಗಿರುವಂತಹ ಸ್ಫೋಟದಿಂದಾಗಿ ಬೆಂಕಿ ಕಾಣಿಸಿಕೊಂಡು ಹೊತ್ತಿ
ರಾಸಾಯನಿಕ ಕಾರ್ಖಾನೆಯಲ್ಲಿ ಭಾರೀ ಸ್ಫೋಟ ಸಂಭವಿಸಿರುವಂತಹ ಘಟನೆ. ಇದರಿಂದಾಗಿ ಬೆಂಕಿ ಕಾಣಿಸಿಕೊಂಡು ಕನಿಷ್ಠ 6 ಜನ ಸಾವನ್ನಪ್ಪಿದ್ದಾರೆ. 20ಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯ ಆಗಿದೆ. ಈ ಘಟನೆ ಆಗಿರೋದು ತೆಲಂಗಾಣದ ಪಾಷಾ ಮೈಲಾರ್ ಲಾಮ್ ನಲ್ಲಿ ನಡೆದಿರುವಂತಹ ಘಟನೆ. ಇದು ರಿಯಾಕ್ಟರ್ ಸ್ಫೋಟಗೊಂಡ ಹಿನ್ನೆಲೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿ 6 ಜನ ಮೃತಪಟ್ಟರೆ 20ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಬೆಂಕಿಯ ತೀವ್ರತೆಗೆ ಸಂಪೂರ್ಣ ಹೊಗೆ ಆವರಿಸಿಕೊಂಡು ಬೆಂಕಿ ಎಲ್ಲವನ್ನ ಆಪೋಷಣ ತೆಗೆದುಕೊಂಡಂಥದ್ದು. ಇದು ತೆಲಂಗಾಣದಲ್ಲಿ ಆಗಿರುವಂತಹ ಘಟನೆ. ಪಾಷಾ ಮೈಲಾರ್ ರಾಮ್ನಲ್ಲಿ ನಡೆದಿರುವಂತಹ ಬೆಂಕಿಯ ಅವಘಡ. ಈಗ ಈ ಹೊತ್ತಿಗೆ ಬೆಂಕಿಯನ್ನ ನಂದಿಸಿದ್ದಾರೆ ಅನ್ನೋದು ಸದ್ಯಕ್ಕೆ ಮಾಹಿತಿ ಲಭ್ಯ ಆಗಿದೆ. ತೆಲಂಗಾಣದ ಪಾಷಾ ಮೈಲಾರಾಮ್ ಇಲ್ಲಿ ಕಾರ್ಖಾನೆಯಲ್ಲಿ ಉಂಟಾಗಿರುವಂತಹ ಸ್ಫೋಟದಿಂದಾಗಿ ಬೆಂಕಿ ಕಾಣಿಸಿಕೊಂಡು ಹೊತ್ತು